ಮೇಡಮ್, ಆ ಬೈಕ್ ಆನ್ ರೋಡ್ ಪ್ರೈಸ್ ಎಷ್ಟು? ಈ ಬೈಕಾ 3 ಲಕ್ಷ ಇದೆ ನೋಡಿ. ಈ ಬ್ಯಾಗ್ ಅಲ್ಲಿ 3 ಲಕ್ಷ ಹಾರ್ಡ್ ಕ್ಯಾಶ್ ಇದೆ. ಈ ಕ್ಯಾಶ್ ನ ತಗೊಂಡು ಆ ಬೈಕ್ ನನಗೆ ಕೊಟ್ಬಿಡಿ. ಬೇಡ ಬೇಡ ಬೇಡ, ಆ ತರ ಎಲ್ಲ ದುಡ್ಡು ತಗೊಳಲ್ಲ ಮೇಡಮ್. ಸೆಕ್ಷನ್ 269 ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಪ್ರಕಾರ 2 ಲಕ್ಷಕ್ಕಿಂತ ಕಮ್ಮಿ ದುಡ್ಡನ್ನ ಮಾತ್ರ ಕ್ಯಾಶ್ ಮುಖಾಂತರ ತಗೊಳ್ಬೇಕು. ಅದಕ್ಕೆ 1,99,999 ರೂಪಾಯಿನ ಮಾತ್ರ ನಾನು ಕ್ಯಾಶ್ ಆಗಿ ತಗೊಳ್ತೀನಿ. ಮಿಕ್ಕಿದ 1 ಲಕ್ಷನ ನೀವು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬೇಕು ನೋಡಿ. ಏನ್ರಿ, ನಾನು ಬ್ಯಾಂಕ್ಗೆಲ್ಲ ಟ್ರಾನ್ಸ್ಫರ್ ಮಾಡಲ್ಲ. ದುಡ್ಡು ತಗೊಳ್ಳಿ ಅಂತಂದ್ರೆ ಬ್ಯಾಂಕ್ ದುಡ್ಡು ಹಾಕಿ ಅಂತೀರಾ? ತಗೊಳ್ಬಾರ್ದು ಮೇಡಮ್, ನಿಮ್ಗೆ ಲಾಸ್. ಅದು ಟ್ರಾನ್ಸಾಕ್ಷನ್ ಮೇಲೆ ನಿಮ್ಗೆ 100% ಪೆನಾಲ್ಟಿ ಕಟ್ಟಬೇಕಾಗುತ್ತೆ ಗೊತ್ತಾ. ಈಗ ನೀವು 3 ಲಕ್ಷವರೆಗೂ ಹಾರ್ಡ್ ಕ್ಯಾಶ್ ನನಗೆ ಕೊಡ್ತೀರಾ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ 3 ಲಕ್ಷನ ನೀವು ಪೆನಾಲ್ಟಿ ಆಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಕಟ್ಟಬೇಕು ಗೊತ್ತಾ. ಬೇಡಪ್ಪ, ಟ್ರಾನ್ಸ್ಫರೇ ಮಾಡ್ತೀನಿ. ನನಗೊಂದು ಚಿಕ್ಕ ಡೌಟು, 2 ಲಕ್ಷ ಇವತ್ತು ಕೊಟ್ಬಿಟ್ಟು ಇನ್ನೊಂದು ಲಕ್ಷ ನಾಳೆ ಕೊಡ್ಲಾ? ಮೇಡಮ್, ಪರ್ಚೇಸ್ ಟ್ರಾನ್ಸಾಕ್ಷನ್ 2 ಲಕ್ಷಕ್ಕಿಂತ ಕಮ್ಮಿ ದುಡ್ಡು ಇರಬೇಕು. ಒಂದು ದಿನ 2 ಲಕ್ಷ, ಇನ್ನೊಂದು ದಿನ 1 ಲಕ್ಷ, ಈ ರೀತಿ ದುಡ್ಡನ್ನ ತಗೊಳಂಗಿಲ್ಲ. ಕ್ಲಿಯರ್ ಆಯ್ತಾ ನಿಮ್ಗೆ ಇವಾಗ?